ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಪೆಷಲ್ ಏನಂತ ಹೇಳಿದ್ರೆ, ನೀವೆಲ್ಲರೂ ತಮ್ಮನೇಲೆ ನೋಡಿರ್ತೀರ. ಸೊ ಕಸ್ಟರ್ಡ್ ಐಸ್ ಕ್ರೀಮ್ನ ವೆರಿ ಸಿಂಪಲಾಗಿ ತುಂಬಾ ಟೇಸ್ಟ್ ಇರುವಂತಹ ಐಸ್ ಕ್ರೀಮ್ನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಸರಳ ವಿಧಾನದಲ್ಲಿ. ಸೊ ತುಂಬ ಟೇಸ್ಟಿಯಾಗಿದೆ, ತುಂಬಾ ಕ್ರೀಮಿಯಾಗಿ ಬಂದಿದೆ, ಬಹಳ ಅಂದರೆ ಭಾಳ ರುಚಿಯಾಗಿದೆ. ಸೊ ಹಾಗಿದ್ದರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಬೇಸಿಗೆ ದಿನಗಳಲ್ಲಿ ನಾವು ಐಸ್ ಕ್ರೀಮ್ ತಿನ್ನೋದಾಗಿರ್ಬೋದು, ಜ್ಯೂಸನ್ನ ಕುಡಿಯೋದಾಗಿರ್ಬೋದು, ಅತಿ ಹೆಚ್ಚಿನದಾಗಿ ನಾವು ಮಾಡ್ತೀವಿ. ಹಾಗಿದ್ದರೆ ಮನೆಯಲ್ಲೇ ನಾವು ತುಂಬಾ ಚೆನ್ನಾಗಿರೋವಂತಹ ಒಂದೊಳ್ಳೆ ಟೇಸ್ಟ್ ಇರೋವಂತಹ ಕಸ್ಟರ್ಡ್ ಐಸ್ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಒಂದು ಅರ್ಧ ಲೀಟ್ರ್ ಆಗೋವಷ್ಟು ನಾನು ಹಾಲನ್ನ ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ಅದಕ್ಕೆ ಇನ್ನೊಂದು ಸ್ವಲ್ಪ ತೆಗೆದುಬಿಟ್ಟು ಒಂದು ಬೌಲಲ್ಲೂ ಕೂಡ ಹಾಕಿದ್ದೀನಿ. ಇವಾಗ ನಂತರ ನಾನಿಲ್ಲಿ ಏನು ಬೌಲಲ್ಲಿ ಹಾಕಿಟ್ಟಿದ್ನಲ್ವ, ಆ ಹಾಲಿಗೆ ಈ ಕಸ್ಟರ್ಡ್ ಪೌಡರ್ನ ಒಂದು 4 ಸ್ಪೂನ್ ಆಗೋವಷ್ಟು ತೊಗೊಂಡಿದ್ದೀನಿ. ಸೊ ಅದನ್ನು ಹಾಕಿಬಿಟ್ಟು ಗಂಟಿರಬಾರ್ದು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಹಾಕೋದ್ರಿಂದನೇ ಐಸ್ ಕ್ರೀಮ್ ಭಾಳ ಟೇಸ್ಟಾಗಿ ತುಂಬ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಬೇಕರಿಗಳಲ್ಲೆಲ್ಲ ತಿಂದಿರ್ತೀರಲ್ವ, ಸೊ ಅಷ್ಟೇ ರುಚಿಯಾಗಿರುತ್ತೆ, ಅದಕ್ಕಿಂತ ರುಚಿಯಾಗಿರುತ್ತೆ ಹೇಳಬೇಕು ಅಂತ ಹೇಳಿದ್ರೆ. ಅಷ್ಟು ಚೆನ್ನಾಗಿರುತ್ತೆ, ಕ್ರೀಮಿಯಾಗಿ ಭಾಳ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೂರು ಗಂಟಿರಬಾರ್ದು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಕಲರು ಯಾವ ರೀತಿ ಇರುತ್ತೆ ಅಂದರೆ, ಒಂದು ಸ್ವಲ್ಪ ಕ್ರೀಮ್ ಕಲರ್ ಥರ ಇರುತ್ತೆ. ಸೊ ಭಾಳ ರುಚಿಯಾಗಿರುತ್ತೆ. ನೀವು ಇದನ್ನೊಂದು ಹಾಕಿದ್ರೆ ಸಾಕು ಐಸ್ ಕ್ರೀಮ್ಗೆ. ಸೊ ಅದಕ್ಕೇ ಹೇಳೋದು ಕಸ್ಟರ್ಡ್ ಐಸ್ ಕ್ರೀಮ್ ಅಂತ. ನಂತರ ಗ್ಯಾಸ್ ಆನ್ ಮಾಡಿಬಿಟ್ಟು ನಾವೇನು ಪಾತ್ರೆ ಒಳಗೆ ಹಾಲು ಇಟ್ಟಿದ್ವಲ್ವ ಅದನ್ನು ಬಿಸಿಗೆ ಇಟ್ಬಿಡಿ, ಲೋ ಫ್ಲೇಮಲ್ಲೇ ಇಟ್ಬಿಡಿ. ಜಾಸ್ತಿ ಉರಿ ಜಾಸ್ತಿ ಮಾಡೋದೇನು ಬೇಡ, ಲೋ ಫ್ಲೇಮಲ್ಲೇ ಹಾಲು ಚೆನ್ನಾಗಿ ಕಾಯಬೇಕು. ಹಾಲು ಉಕ್ತಾ ಇದೆ ಅಂಥೇಳಿ ಏನು ಆಫ್ ಮಾಡೋಕ್ಕೆ ಹೋಗಬೇಡಿ. ಹಾಲು ಚೆನ್ನಾಗಿ ಕಾದಷ್ಟು ತುಂಬ ಟೇಸ್ಟಾಗಿ ಬರುತ್ತೆ. ಸೊ ಇದನ್ನು ಲೋ ಫ್ಲೇಮಲ್ಲೇ ಈ ರೀತಿಯಾಗಿ ಚೆನ್ನಾಗಿ ಕೆನೆ ಕಟ್ಟುವಾಗೆ ಹಾಗೆ ಬಿಟ್ಬಿಡಿ. ಸೊ ಚೆನ್ನಾಗಿ ಕುದೀತಾನೆ ಅದು ತುಂಬಾ ಟೇಸ್ಟಾಗಿ ಬರುತ್ತೆ. ಹಾಗಾಗಿ ಈ ರೀತಿಯಾಗಿ ಕೆನೆ ಕಟ್ಟಬೇಕು. ಇದನ್ನೊಂದು 15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ನಾನು ಇದನ್ನು ಚೆನ್ನಾಗಿ ಬಿಸಿ ಮಾಡಬೇಕು. ಈ ರೀತಿಯಾಗಿ ಕೆನೆ ಕಟ್ಟಬೇಕು, ಅಷ್ಟರ ಮಟ್ಟಿಗೆ ನಾವು ಹಾಲನ್ನ ಕಾಯಿಸಬೇಕು. ಇದಕ್ಕೆ ಇವಾಗ ನಾನು ಒಂದು 4ರಿಂದ 5 ಸ್ಪೂನ್ ಆಗೋವಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸಕ್ಕರೆನ ಯಾಕೆಂತೇಳಿದ್ರೆ ಸ್ವಲ್ಪ ಶುಗರ್ ಇರಬೇಕಲ್ವ ಸ್ವೀಟ್ನೆಸ್ ಆಗಿ. ಸೊ ಹಾಗಾಗಿ ಶುಗರ್ನ ಹಾಕ್ತಾಯಿದ್ದೀನಿ. ಸೊ ಇದಷ್ಟು ಹಾಲಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಕರಗೋ ತನಕ. ಸೊ ಕರಗಿದ ಮೇಲೂ ಕೂಡ ಸ್ವಲ್ಪ ಟೈಮು ಇದನ್ನು ಒಂದು 5-10 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿದು ಕುದಿಸ್ಬೇಕು. ಚೆನ್ನಾಗಿ ಕುದಿ ಬರೋವರೆಗೂ ಇದನ್ನು ಕುದಿಸ್ಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಬೇಕು. ಸಕ್ಕರೆ ಹಾಕಿದ ನಂತರನೂ ಒಂದು 10 ಮಿನಿಟ್ಸ್ ಈ ರೀತಿಯಾಗಿ ಕುದಿಸ್ಬೇಕು. ಚೆನ್ನಾಗಿ ಹಾಲು ಕಾದಷ್ಟು ಟೇಸ್ಟಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಕುದಿಸ್ಬೇಕು. ಸೊ ನಂತರ ಏನು ನಾವು ಕಸ್ಟರ್ಡ್ ಪೌಡರ್ನ ಹಾಲಿಗೆ ಮಿಕ್ಸ್ ಮಾಡಿ ಇಟ್ಟಿದ್ವಲ್ವ, ಸೊ ಅದನ್ನು ನಾನಿವಾಗ ಹಾಕ್ತಾಯಿದ್ದೀನಿ ಇದಕ್ಕೆ. ಸೊ ಲೋ ಫ್ಲೇಮಲ್ಲೇ ಇರಲಿ ಹಾಲು. ನೋಡಿ, ಅದು ಕುದೀತಾ ಇದೆ, ನೋಡಿ ಗಮನಿಸ್ಬೋದು ನೀವು. ಸೊ ಆವಾಗನೇ ನಾನು ಇದನ್ನು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಕೈ ಬಿಡಬಾರ್ದು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದು ತಿಕ್ನೆಸ್ಸಾಗಿ ಚೆನ್ನಾಗಾಗುತ್ತೆ. ಅಲ್ಲಿವರೆಗೂ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಬೇಸಿಗೆ ದಿನದಲ್ಲಂತೂ ಎಷ್ಟೊಂದು ಬಿಸಿಲಿರುತ್ತಲ್ವ. ಸೊ ಆವಾಗ ನಾವು ಐಸ್ ಕ್ರೀಮ್ ತಣ್ಣಗಿರೋ ಅಂಥದ್ದು ಏನಾದರೂ ತಿನ್ನಬೇಕು, ಕುಡಿಬೇಕು ಅಂತ ಅನಿಸುತ್ತೆ. ಸೊ ನೀವು ಈ ರೀತಿ ಮನೆಯಲ್ಲೇ ತುಂಬಾ ಹೆಲ್ತಿಯಾಗಿ ತುಂಬಾ ಚೆನ್ನಾಗಿ ಒಂದು ರೀತಿ ಕ್ಲೀನಾಗಿ ನಾವು ಮಾಡ್ಕೋಬೋದು ಇದನ್ನು ಆರಾಮಾಗಿ. ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ನಾವು ಕಣ್ಣಾರೆ ಮಾಡಿರ್ತೀವಲ್ವ, ಅಷ್ಟೊಂದು ರುಚಿಯಾಗಿ ಅಷ್ಟೊಂದು ಶುಚಿತ್ವವಾಗಿ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ತಿಕ್ನೆಸ್ಸಾಗಿ ಬರ್ತಾಯಿದೆ. ಸೊ ನೋಡಿ, ಎಷ್ಟು ತಿಕ್ಕಾಗಿ ಬರ್ತಾಯಿದೆ. ಇಷ್ಟರ ಮಟ್ಟಿಗೆ ಒಂದು 10 ಮಿನಿಟ್ಸ್ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಸೊ ಹೀಗೆ ಮಿಕ್ಸ್ ಮಾಡ್ತಾ ಬನ್ನಿ. ಸೊ ಇಷ್ಟು ಸಾಕು ಅನಿಸುತ್ತೆ. ಇದನ್ನು ಇವಾಗ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಟುಬಿಡಬೇಕು. ಇದಕ್ಕೆ ನೀವು ಬೇಕಾದರೆ ಏಲಕ್ಕಿನೂ ಕೂಡ ಹಾಕ್ಕೋಬೋದು, ನಾನೇನು ಹಾಕಿಲ್ಲ. ಸೊ ಏಲಕ್ಕಿ ಬೇಕಿದ್ದರೆ ಹಾಕ್ಕೊಳ್ಳಿ.
ನೋಡಿ ಇಷ್ಟಾದರೆ ಸಾಕು. ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡೋಕೆ ಒಂದು 1/2 ಅವರ್ ಬೇಕಾಗುತ್ತೆ ಇದು ಕಂಪ್ಲೀಟಾಗಿ ತಣ್ಣಗಾಗೋದ್ರೊಳಗೆ. ನೋಡಿ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ಸೊ ಇದನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಒಂದು 2ರಿಂದ 3 ಸರಿ ಇದನ್ನು ಗ್ರೈಂಡ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ ಅಷ್ಟನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡಬೇಕು. ಸೊ ಇದಕ್ಕೆ ಇವಾಗ ನಾನು ಹಾಲಿನ ಕೆನೆನ ಸ್ಟೋರ್ ಮಾಡಿಡೋದು ನನಗೆ ಅಭ್ಯಾಸ ಇದೆ. ಹಾಲಿನ ಕೆನೆ ಏನಕ್ಕಾದರೂ ಸ್ಕಿನ್ನಿಗಾಗಿರ್ಬೋದು, ಏನಕ್ಕಾದರೂ ಯೂಸ್ ಆಗುತ್ತೆ ಅಂಥೇಳಿ ಸ್ಟೋರ್ ಮಾಡಿಡ್ತೀನಿ. ಸೊ ಆ ಹಾಲಿನ ಕೆನೆನ ಒಂದು 2 ಸ್ಪೂನ್ ಆಗೋವಷ್ಟು ಇದಕ್ಕೆ ಹಾಕಿಬಿಟ್ಟು ಗ್ರೈಂಡ್ ಮಾಡಬೇಕು. ಸೊ ನಿಮಗೆ ಫ್ರೆಶ್ ಕ್ರೀಮ್ ಅಂತ ಸಿಗುತ್ತೆ, ಸೊ ಅದನ್ನು ಬೇಕಿದ್ದರೆ ಹಾಕ್ಕೋಬೋದು. ಸೊ ನಾನು ಹಾಲಿನ ಕೆನೆನ ಹಾಕಿಬಿಟ್ಟು ಗ್ರೈಂಡ್ ಮಾಡ್ತೀನಿ. ಕ್ರೀಮಿಯಾಗಿ ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ನೋಡಿ ಇವಾಗ ಗ್ರೈಂಡ್ ಮಾಡಿ ತಂದಿದ್ದೀನಿ. ಇವಾಗ ಇದನ್ನು ನಾನಿವಾಗ ನಂದಿನಿ ಐಸ್ ಕ್ರೀಮ್ ತಂದಿದ್ದೆ, ಒಂದು ಬಾಕ್ಸ್ ಇತ್ತು, ಆ ಬಾಕ್ಸ್ ಒಳಗೆ ಹಾಕ್ತಾಯಿದ್ದೀನಿ. ಸೊ ಇದಷ್ಟನ್ನು ಹಾಕಿಬಿಟ್ಟು ಇದನ್ನು ಫ್ರೀಝರಲ್ಲಿ ನಾವು ಇಡಬೇಕಾಗುತ್ತೆ. ಒಂದು 5 ಅವರ್ ಆದರೂ ಬೇಕಾಗುತ್ತೆ ಇದಕ್ಕೆ ಟೈಮು. ಸೊ ಮಾಡೋ ಪ್ರೊಸೀಜರ್ ಸ್ವಲ್ಪ ಲಾಂಗ್ ಇರುತ್ತೆ. ಸೊ ಹಾಗಾಗಿ ಐಸ್ ಕ್ರೀಮ್ ಮಾತ್ರ ತುಂಬ ಟೇಸ್ಟಾಗಿರುತ್ತೆ ಇದೇ ಥರ ಮಾಡಿದ್ರಂತೂ. ಇವಾಗ ನೋಡಿ ಫ್ರೀಝರಿಂದ ನಾನು ತೆಗ್ದಿದ್ದೀನಿ. ಇದನ್ನೆಲ್ಲದನ್ನೂ ಕೂಡ ಈ ರೀತಿ ತೆಕ್ಕೊಳ್ಳಿ. ಫಸ್ಟಿಗೆ ಈ ರೀತಿ ತೆಗೆದುಬಿಡಿ. ಇದನ್ನ ಇವಾಗ ಮಿಕ್ಸಿಗೆ ಹಾಕ್ಬಿಡಿ. ಸೊ ಮತ್ತೊಮ್ಮೆ ನಾವು ಇದನ್ನು ಗ್ರೈಂಡ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲದನ್ನೂ ಕೂಡ ಈ ರೀತಿಯಾಗಿ ಮಿಕ್ಸಿಗೆ ಹಾಕ್ಬಿಡಿ. ಇವಾಗ ನೋಡಿ ಗ್ರೈಂಡ್ ಆಗಿದೆ. ಸೊ ಇದನ್ನು ಅದೇ ಒಂದು ಬಾಕ್ಸಿಗೆ ನಾನು ಇವಾಗ ಹಾಕ್ತಾಯಿದ್ದೀನಿ. ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತೇಳಿ ನೋಡಿ. ಸೊ ಈ ರೀತಿಯಾಗಿ ಇರಬೇಕಾಗುತ್ತೆ. ಸೊ ಇದಷ್ಟನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ. ಇದನ್ನು ಮತ್ತೊಮ್ಮೆ ಫ್ರೀಝರ್ನಲ್ಲಿ ಇಡಬೇಕಾಗುತ್ತೆ. ಸೊ ಇದು ಇವಾಗ ಕಂಪ್ಲೀಟಾಗಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೋಡಿ. ಇವಾಗ ತೆಗೆದುಬಿಟ್ಟು ಸರ್ವ್ ಮಾಡಿದ್ರೆ ಸೊ ಕಸ್ಟರ್ಡ್ ಮಿಲ್ಕ್ ಐಸ್ ಕ್ರೀಮ್ ಕಂಪ್ಲೀಟಾಗಿ ರೆಡಿಯಾಗಿದೆ ಅಂಥೇಳಿ. ಸೊ ಈ ರೀತಿಯಾಗಿ ತೆಗೆಯುವಂಥ ವಿಧಾನನೂ ಕೂಡ ಈ ರೀತಿಯಾಗಿ ತೆಗಿಬೇಕು. ಸೊ ಬಹಳನೇ ಸುಲಭವಾಗಿ, ಬಹಳ ಈಸಿಯಾಗಿ, ತುಂಬ ಟೇಸ್ಟಾಗಿ ಕಸ್ಟರ್ಡ್ ಐಸ್ ಕ್ರೀಮು ಮನೆಯಲ್ಲೇ ನಾವು ಆರಾಮಾಗಿ ತಯಾರಿಸ್ಕೋಬೋದು. ಸೊ ತುಂಬ ಟೇಸ್ಟಾಗಿರುತ್ತೆ. ಸೊ ನೀವು ಬೇಕ್ರಿಗಳಲ್ಲಿ ಏನು ತಿಂತೀರಲ್ವ, ಸೊ ಅದಕ್ಕಿಂತ ಟೇಸ್ಟಾಗಿ ಭಾಳನೇ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಟೇಸ್ಟ್ ಕೂಡ ಅಷ್ಟೇ ತುಂಬಾ ರುಚಿಯಾಗಿತ್ತು. ತುಂಬ ಸೂಪರಾಗಿ ಕೂಡ ಬಂದಿದೆ ಅಂತಲೇ ಅದನ್ನು ಹೇಳ್ಬೋದು. ಸೊ ನೋಡಿದ್ರಲ್ವ, ಇಷ್ಟೊತ್ತು ಯಾರೆಲ್ಲ ಈ ವಿಡಿಯೋಸ್ನ ನೋಡಿದ್ದೀರಾ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಲಾಗಲ್ಲಿ ಮತ್ತೆ ವಿಶೇಷವಾಗಿರುವಂಥ ಒಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆಯೇ ನನ್ನ ಒಂದು ಎಲ್ಲ ವೀಡಿಯೋಸು ಕೂಡ ಒಂದು ಐ ಕಾರ್ಡಲ್ಲಿ ನಾನು ಹಾಕಿರ್ತೀನಿ, ಚೆಕ್ ಮಾಡಿ ನೋಡ್ಬೋದು. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ಲಾಗೊಂದಿಗೆ ಒಂದು ವಿಶೇಷವಾದ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಎಲ್ರಿಗೂ ಬಾಯ್.